ಜಾತಿಯ ಯುವಕನನ್ನ ಪ್ರೀತಿ ಮಾಡಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳನ್ನೇ ಪಾಪಿ ತಂದೆ ಕೊಲೆ ಮಾಡಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಮತ್ತೆ ಮರ್ಯಾದೆ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿದೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಓದು ಬಿಟ್ಟು ಅನ್ಯ ಜಾತಿಯವನನ್ನ ಪ್ರೀತಿಸಿದ ಪುತ್ರಿ ಮಾತಿನ ಪೆಟ್ಟು ಕೊಟ್ಟು ಸರಿದಾರಿಗೆ ತರಲು ಯತ್ನ. ಮಾತು ಕೇಳದ ಮಗಳನ್ನ ಕೊಂದು ಹಾಕಿದ ತಂದೆ. ರಾಜ್ಯದಲ್ಲಿ ಮತ್ತೆ ಸದ್ದು ಮಾಡಿದ ಮರ್ಯಾದಾ ಹತ್ಯೆ. ಪ್ರೀತಿ ಮಾಯೆ ಅಂತಾರೆ, ಅದಕ್ಕೆ ವಯಸ್ಸಿನ ಬೇಲಿ ಇಲ್ಲ. ಆದ್ರೆ ಇಲ್ಲಿ ಪ್ರೀತಿ ಮಾಡಿದ ತಪ್ಪಿಗೆ ಯುವತಿ ಹೆಣವಾಗಿ ಹೋಗಿದ್ದಾಳೆ. ಬೇರೆ ಜಾತಿಯ ಯುವಕನನ್ನ ಪ್ರೀತಿಸಿದ ಮಗಳಿಗೆ ಮಾತಿನ ಪೆಟ್ಟು ಕೊಟ್ಟು ಸರಿದಾರಿಗೆ ತರಲು ಪ್ರಯತ್ನಿಸಿದ್ರು. ಆಕೆ ತನ್ನ ಪಟ್ಟು ಬಿಡಲಿಲ್ಲ. ಇದರಿಂದ ಸಿಟ್ಟಾಗಿ ಆಕೆಯನ್ನ ತಂದೆಯೇ ಕೊಂದು ಸುಟ್ಟು ಹಾಕಿರುವ ಘಟನೆ ಕಲಬುರಗಿ ತಾಲೂಕಿನ ಮೇಳಕುಂದ ಗ್ರಾಮದಲ್ಲಿ ನಡೆದಿದೆ. ಹೌದು, ರಾಜ್ಯದಲ್ಲಿ ಮರ್ಯಾದಾ ಹತ್ಯೆ ಮತ್ತೆ ಸದ್ದು ಮಾಡಿದೆ. ಅನ್ಯ ಜಾತಿ ಯುವಕನನ್ನ ಪ್ರೀತಿಸಿದಳು ಅಂತ ಒಂದೇ ಒಂದು ಕಾರಣಕ್ಕೆ ಹೆತ್ತ ಮಗಳನ್ನೇ ತಂದೆ ಕೊಲೆ ಮಾಡಿದ್ದಾನೆ. 18 ವರ್ಷದ ಯುವತಿ ಕವಿತಾ ಕೊಳ್ಳೋರ ಅನ್ನೋ ಯುವತಿಯೇ ಹತ್ಯೆಯಾದವಳು. ಪ್ರೀತಿ ಗೀತಿ ಬೇಡ, ಸರಿಯಾಗಿ ಓದು ಎಂದ್ರು. ಅವನೇ ಬೇಕು ಅಂತ ಕೂತ ಮಗಳನ್ನ ಹೆತ್ತಪ್ಪ ಕೊಂದು ಹಾಕಿದ್ದಾನೆ. ಅನ್ಯ ಜಾತಿಯ ಯುವಕನನ್ನು ಪ್ರೀತಿ ಮಾಡಿದ್ದಕ್ಕೆ ಖುದ್ದು ತಂದೆಯೇ ಮಗಳನ್ನು ಹತ್ಯೆ ಮಾಡಿರುವಂತಹ ಘಟನೆ ಕಲಬುರಗಿಯ ಮೆಳಕುಂದ ಗ್ರಾಮದಲ್ಲಿ ನಡೆದಿದೆ. ಆ ಒಂದು ಘಟನೆ ಸಂಬಂಧ ಈಗಾಗಲೇ ಪರ್ತಾಬಾದ್ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದಾರೆ. ಏನಂದರೆ ಮೆಳಕುಂದ ಗ್ರಾಮದ ನಿವಾಸಿಯಾದಂತಹ ಕವಿತಾ ಏನಂದರೆ ಅದೇ ಗ್ರಾಮದ ಅನ್ಯ ಜಾತಿಯ ಯುವಕನನ್ನು ಪ್ರೀತಿ ಮಾಡ್ತಾ ಇರ್ತಾಳೆ. ಪ್ರೀತಿ ಮಾಡುವಂತಹ ವಿಷಯ ಈಗ ಕವಿತಾಳ ಒಂದು ಕುಟುಂಬದ ಸದಸ್ಯರಿಗೆ ಕಳೆದ 6 ತಿಂಗಳ ಹಿಂದೆ ಗೊತ್ತಾಗಿತ್ತು. ಅದಾದ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಅನ್ಯ ಜಾತಿಯ ಯುವಕನನ್ನು ಪ್ರೀತಿ ಮಾಡದಂತೆ ಬುದ್ಧಿ ಮಾತನ್ನು ಹೇಳ್ತಾರೆ. ಒಂದೆರಡು ಹೊಡೆದು ಕೂಡ ಆ ಕವಿತಾಳಿಗೆ ಬುದ್ಧಿ ಮಾತು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಕವಿತಾ ಮಾತ್ರ ಆ ಯುವಕನ ಜೊತೆ ಪ್ರೀತಿ ಮುಂದುವರಿಸಿರ್ತಾಳೆ. ಅದಾದ ಬಳಿಕ ಏನಂತಂದರೆ ಇತ್ತೀಚೆಗೆ ಕೆಲ ತಿಂಗಳುಗಳ ಹಿಂದೆ ಏನಂದರೆ ಆ ಯುವಕ ಏನಂದರೆ ಆಕೆಯ ಕವಿತಾಳ ಜೊತೆ ಗಾರ್ಡನ್ನಲ್ಲಿರುವಂಥ ಕೆಲ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ ಬಳಿಕ ಯುವತಿಯ ಪೋಷಕರು ಏನಂದರೆ ಕವಿತಾಳಿಗೆ ಬುದ್ಧಿ ಮಾತು ಹೇಳಿದ್ರು ಕೂಡ ಮತ್ತೆ ಪ್ರೀತಿ ಮುಂದುವರಿಸಿದ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಕವಿತಾಳನ್ನು ಖುದ್ದು ಆಕೆಯ ತಂದೆಯಾದಂತಹ ಶಂಕರ್ ಕೊಳ್ಳೂರ್ ಮತ್ತು ಇನ್ನೂ ಇಬ್ಬರು ಸೇರಿ ಏನಂದರೆ ಈ ಅನ್ಯ ಜಾತಿಯ ಯುವಕನನ್ನು ಪ್ರೀತಿ ಮಾಡಿ ನಮ್ಮ ಒಂದು ಕುಟುಂಬದ ಮರ್ಯಾದೆ ಹೋಗ್ತಾ ಇದೆ ಅಂಥೇಳಿ ಖುದ್ದು ಅವರೇ ಒಂದು ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ಬಳಿಕ ಏನಂದರೆ ಕವಿತಾ ಏನಂದರೆ ವಿಷ ಕುಡಿದು ಸಾವನ್ನಪ್ಪಿದ್ದಾಳೆ ಅಂಥೇಳಿ ಈಗ ಸದ್ಯ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು ಕವಿತಾ ಅವರ ಒಂದು ಶವ ಸಂಸ್ಕಾರ ಮಾಡಿರುವಂತಹ ಸ್ಥಳ ಆಗಿದೆ. ಯಾವಾಗ ಕವಿತಾಳ ಒಂದು ಕೊಲೆ ಮಾಡ್ತಾರೆ, ಕೊಲೆ ಮಾಡಿದ ಬಳಿಕ ನೇರವಾಗಿ ಆ ಶವವನ್ನು ಅವರ ಜಮೀನಿಗೆ ತೆಗೆದುಕೊಂಡು ಇದೇ ಸ್ಥಳದಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡಿ ಈ ರೀತಿಯಾಗಿ ವಿಷ ಕುಡಿದು ಸಾವನ್ನಪ್ಪಿದ್ದಾಳೆ ಎಂಬ ಕಥೆಯನ್ನು ಕುಟುಂಬಸ್ಥರು ಕಟ್ಟಿರ್ತಾರೆ. ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಮರ್ಯಾದಾ ಹತ್ಯೆ ಸಂಬಂಧ ಮೃತ ಯುವತಿಯ ತಂದೆ ಶಂಕರ ಕೊಳ್ಳೋರ, ಚಿಕ್ಕಪ್ಪನ ಮಗ ಶರಣು, ಸಂಬಂಧಿ ದತ್ತು ವಿರುದ್ಧ ಕಲಬುರಗಿ ಜಿಲ್ಲೆಯ ಪರಹತಾಬಾದ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಿಂಗಾಯತ ಸಮುದಾಯದ ಕವಿತಾ ಕಲಬುರಗಿ ನಗರಕ್ಕೆ ಪಿಯುಸಿ ಓದೋಕೆ ಊರಿಂದ ಹೋಗಿ ಬರೋದು ಮಾಡ್ತಿದ್ದಳು. ಈ ವೇಳೆ ಅದೇ ಗ್ರಾಮದ ಕುರುಬ ಸಮುದಾಯದ ಆಟೋ ಡ್ರೈವರ್ ಜೊತೆ ಪ್ರೇಮಾಂಕುರವಾಗಿದೆ. ಆ ನಂತರ ಇಬ್ಬರು ಮದುವೆಯಾಗಲು ನಿರ್ಧರಿಸಿದ್ರು. 3-4 ತಿಂಗಳ ಹಿಂದೆ ಮನೆಯವರಿಗೆ ಪ್ರೀತಿ ವಿಷಯ ಗೊತ್ತಾಗಿದೆ. ಮನೆಯವರು ಆಕೆಯನ್ನ ಕಾಲೇಜು ಬಿಡಿಸಿದ್ರು. ಆ ನಂತರ ಆಕೆಯ ಓದು ಅರ್ಧಕ್ಕೆ ನಿಂತಿತ್ತು. ಪೋಷಕರು ಆತನನ್ನ ಮರೆಯಲು ಕಿರುಕುಳ ನೀಡಿದ್ದಾರೆ ಎನ್ನಲಾಗಿದೆ. ಆದ್ರೆ ಆಕೆ ಮಾತ್ರ ಆತನನ್ನ ಬಿಟ್ಟು ಕೊಡಲಿಲ್ಲ. ಅವನೇ ಬೇಕೆಂದು ಜಿದ್ದು ಹಿಡಿದಿದ್ದಳು. ಯುವತಿ ಬಾಯಿಗೆ ಕೀಟನಾಶಕ ಸುರಿದ. ಆತ್ಮಹತ್ಯೆ ಎಂದು ಬಿಂಬಿಸಲು ಕತೆ ಕಟ್ಟಿದ್ದ. ನೀವು ಮದುವೆ ಮಾಡದಿದ್ರೆ ನಾನೇ ಓಡಿ ಹೋಗಿ ಮದುವೆ ಮಾಡಿಕೊಳ್ಳುತ್ತೇನೆ ಅಂತ ಹಠ ಹಿಡಿದಿದ್ದಳು. ಅನ್ಯ ಜಾತಿಯ ಯುವಕನನ್ನ ಮದುವೆಯಾಗುವುದನ್ನ ನಿರಾಕರಿಸಿದ್ದಾರೆ. ಬುದ್ಧಿ ಮಾತು ಹೇಳಿದ್ರೂ ಕೇಳದಿದ್ದಾಗ ಕೋಪಗೊಂಡು ಮಧ್ಯರಾತ್ರಿ ಯುವತಿ ತಂದೆ ಶಂಕರ, ಸಹೋದರ ಶರಣು, ಸಂಬಂಧಿ ದತ್ತು ಕತ್ತು ಹಿಸುಕಿ ಕೊಲೆ ಮಾಡಿದ್ದಾರೆ. ನಂತರ ಕ್ರಿಮಿನಾಶಕ ಸಿಂಪಡಿಸಿ ವಿಷ ಸೇವಿಸಿ ಮೃತಪಟ್ಟಿದ್ದಾಳೆಂದು ಆತ್ಮಹತ್ಯೆ ಎಂದು ಬಿಂಬಿಸಲು ಕತೆ ಕಟ್ಟಿದ್ದಾರೆ. ಸಾಕ್ಷಿ ನಾಶಕ್ಕಾಗಿ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಂಬಂಧಿಕರ ಜಮೀನಿನಲ್ಲಿ ಮೃತದೇಹವನ್ನು ಸುಟ್ಟು ಹಾಕಿದ್ದಾರೆ. ಇದು ಆತ್ಮಹತ್ಯೆ ಎಂದು ಎಲ್ಲರೂ ನಂಬಿದ್ದರು. ಗ್ರಾಮಸ್ಥರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದರು. ಆದರೆ ಪೊಲೀಸರ ತನಿಖೆಯ ವೇಳೆ ಈ ಘನಘೋರ ಕೃತ್ಯ ಬಯಲಾಗಿದೆ. ಇಂಥದ್ದೊಂದು ಘೋರ ಕೃತ್ಯಕ್ಕೆ ಇಡೀ ಜಿಲ್ಲೆ ಬಿದ್ದಿದೆ. ಇಡೀ ಗ್ರಾಮದಲ್ಲಿ ಯಾರೂ ಕೂಡ ಮಾತನಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೆ ಮಗಳ ಹತ್ಯೆಯಲ್ಲ, ಆತ್ಮಹತ್ಯೆ ಅಂತಾರೆ ಮೃತಾಳ ತಾಯಿ. ಹುಡುಗನ ಲವ್ ಮಾಡಿಕತ್ತಳ್ರಿ, 11ನೇ ಮಗದ ನಂತರ ಒಂದು ಹುಡುಗನ ಲವ್ ಮಾಡಕತ್ತಳ. ಒಂದು ಮೊಬೈಲ್ದಾಗ ಫೋಟೋ ಬತ್ರಿ ಸರ್. ಫೋಟೋ ಬಂದ್ಮೇಲೆ ನಾವೇನಂದರಿ ಸರ, ಅದು ಮಾಡಬೇಡಮ್ಮ, ಶಾಲೆ ಕಲಿ ಅಂದರಿ ಸರ. ಆಕೆ ಏನಂದ್ರಿ ಸರ, ಶಾಲೆ ಕಲಿತೀನಿ ನಾ ಮಾಡ್ಕೋದು ಅವನಿಗೆ ಅಂದ್ರಿ ಸರ್. ಶಾಲೆ ಅವನಿಗೆ ಮಾಡ್ಕೋತಿದ್ರೆ ಹೀಗೆ ಮಾಡ್ಕೋ, ನಮ್ಮ ಮನೆಯಾಗ ಇರ್ಬೇಡ ಅಂದ್ರಿ ಸರ್.
ಇನ್ನೂ 3 ವರ್ಷ ಮಾಡ್ಕೋದು ಅವನಿಗೆ ಅಂದೋಳ್ರಿ ಸರ್. ಅವ್ರ ಅಪ್ಪ ಸಿಟ್ಟು ಬಂದು 2-3 ಸಾರಿ ಹಿಂಗೆ ಜಗಳ ತೆಗೆಯೋದು ಹೊಡೆಯೋದು ಬೈಯೋದು ಮಾಡ್ರಿ. ಅವ್ರ ಅಪ್ಪಿಗೆ ಆ ಕಡೆ ಮಾತಾಡ್ತಾರೆ. ಅವ್ರ ಅಪ್ಪ ಬೈಯೋದು ಅಕ್ಕಿಗೆ ಅವ ಬೈಯೋದು ಅಕ್ಕಿಗೆ ಅವನಿಗೆ ಅಕ್ಕಿ ಬೈಯೋದು ಮಾಡ್ತಾರೆ. ಇಬ್ಬರು ಅಪ್ಪ ಮಗಳು ಕಚ್ಚಾಡಿದ್ರು ಒಳಗೆ ಬಿಡ್ಸಕ್ಕೆ ಹೋದ. ನಂಗೆ ಅವ್ರ ಅಪ್ಪ ಅವ್ರು ಹೊರಗೆ ಹಾಕೋರು. ಆ ನಂತರ ಅವ್ರು ಹೊಡೆದು ಹೊರಗೆ ಹೋದರು. ರಾತ್ರಿ ಹೊರಗೆ ಹೋದ್ಮೇಲೆ ಮುಂಜಾನೆ ಮಕ್ಕೊಂಡವ್ರು ಹಿಂಗೆ ರಾತ್ರಿ ಆಗಿತ್ತು ರೀ. ಮುಂಜಾನೆ ಎದ್ದು ನೋಡತನ. ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಸೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸಾಕ್ಷ್ಯಗಳನ್ನು ಸಂಗ್ರಹಿಸಲು ವಿಧಿ ವಿಜ್ಞಾನ ತಂಡವನ್ನ ಕಳುಹಿಸಲಾಗಿದೆ. ಹೆತ್ತ ಮಗಳನ್ನೇ ಕೊಂದ ತಂದೆ ಸೇರಿ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.